ಇನ್ನು ಶನಿವಾರ ತೆಗೆದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಗೆ ಚಿಂತನೆ ಕೂಡ ನಡೀತಾ ಇದೆ. ಪೋಷಕರು ವಿದ್ಯಾರ್ಥಿಗಳು ಒಪ್ಪಿದ್ರೆ ಮರುಪರೀಕ್ಷೆಗೆ ಅವಕಾಶವನ್ನು ನೀಡುವುದಾಗಿ ಟಿವಿ9ಗೆ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಕೃಪಾನಿಧಿ ಕಾಲೇಜಿನ 3 ವಿದ್ಯಾರ್ಥಿಗಳಿಗೆ ಶನಿವಾರ ತೆಗೆಸಲಾಗಿತ್ತು. ಚಿಕ್ಕಬಳ್ಳಾಪುರದ ಒಬ್ಬ ವಿದ್ಯಾರ್ಥಿಗೆ ಶನಿವಾರವನ್ನು ತೆಗೆಸಲಾಗಿತ್ತು. ಇನ್ನು ಚಿಕ್ಕಬಳ್ಳಾಪುರದ ಒಂದು ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶ ನೀಡದ ಹಿನ್ನೆಲೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯೇ ಬರೆದಿಲ್ಲ, ಭೌತಶಾಸ್ತ್ರ ಪರೀಕ್ಷೆ ಬರೆದಿಲ್ಲ. ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನೀಡುವುದಕ್ಕೆ ಚಿಂತನೆ ಕೂಡ ನಡೆದಿದೆ. ಈ ಬಗ್ಗೆ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ಒಪ್ಪಿದ್ದಾದಲ್ಲಿ ಮತ್ತೆ ಮರುಪರೀಕ್ಷೆಯನ್ನು ನಡೆಸುವುದಾಗಿ ಉನ್ನತ ಶಿಕ್ಷಣ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಎಕ್ಸಾಮ್ಗೆ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ಒಂದಷ್ಟು ಘಟನೆ ಮಕ್ಕಳ ಮನಸ್ಸನ್ನ ಕೆಡಿಸುತ್ತೆ. ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಕೆಲವರು ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಉನ್ನತ ಶಿಕ್ಷಣ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರೇನಾದರೂ ಒಪ್ಪಿಗೆ ನೀಡಿದ್ರೆ ಮತ್ತೊಮ್ಮೆ ಮರುಪರೀಕ್ಷೆಯನ್ನ ನೀಡೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಉನ್ನತ ಶಿಕ್ಷಣ ಸಚಿವರು ನೀಡಿದಂತಹ ಮಾಹಿತಿ ಪ್ರಕಾರವಾಗಿ ಮತ್ತೆ ಮರುಪರೀಕ್ಷೆಯನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರು ಒಪ್ಕೊಳ್ತಾ ಇದ್ದಾರಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಇದು ಉನ್ನತ ಶಿಕ್ಷಣ ಸಚಿವಾಲಯದಿಂದ ಬಂದಂತಹ ಮಾಹಿತಿ. ಈಗ ಒಂದ್ ಕಡೆ ವಿದ್ಯಾರ್ಥಿಗಳಾಗಿರ್ಬೋದು, ಅವರ ಪೋಷಕರಾಗಿರಬಹುದು ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವಿನಯ್. ಈಗ ಉನ್ನತ ಶಿಕ್ಷಣ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಏನೆಲ್ಲ ಹೇಳಿದ್ದಾರೆ, ಜೊತೆಗೆ ಮರುಪರೀಕ್ಷೆಗೆ ಅವಕಾಶವನ್ನ ನೀಡಿದೆ, ಅದರಲ್ಲಿ ವಿದ್ಯಾರ್ಥಿಗಳು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ವಿನಯ್? ಮಧು, ಸದ್ಯಕ್ಕೆ ರಾಜಧಾನಿಯಲ್ಲಿ ಕಳೆದ ಏಪ್ರಿಲ್ 23-24ರಂದು ನಡೆದಂತಹ ಸಿಇಟಿ ಪರೀಕ್ಷೆ ವೇಳೆಯಲ್ಲಿ ಬೆಂಗಳೂರಿನ ಮಡಿವಾಳದ ಕೃಪಾನಿಧಿ ಕಾಲೇಜಲ್ಲಿ 3 ವಿದ್ಯಾರ್ಥಿಗಳಿಗೆ ಶನಿವಾರವನ್ನು ತೆಗೆಸಿ ಮೊದಲ ದಿನದ ಪರೀಕ್ಷೆಯನ್ನು ಬರೆಸಲಾಗಿತ್ತು. ಇದು ರಾಜ್ಯಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿತ್ತು, ಜೊತೆಗೆ ವ್ಯಾಪಕವಾದ ವಿರೋಧ ಕಾರಣ ಆಗಿತ್ತು. ಈ ಘಟನೆ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿಯಂತ ನಾಗಾರ್ಜುನ ಕಾಲೇಜಲ್ಲಿ ಘಟನೆ ನಡೆದಿದೆ ಅನ್ನೋ ವಿಚಾರ ಬೆಳಕಿಗೆ ಬಂತು. ಇದಾದ ಬಳಿಕ ಹಿಜಾಬ್ ಅನ್ನು ಕೂಡ ಮೊದಲ ದಿನ ಭೌತಶಾಸ್ತ್ರದ ಪರೀಕ್ಷೆಗೆ ವಿದ್ಯಾರ್ಥಿನಿಗೆ ಹಿಜಾಬ್ ಅನ್ನು ಧರಿಸಿಕೊಂಡು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ನೀಡಿಲ್ಲ ಅನ್ನೋ ವಿಚಾರ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗ್ತದೆ. ಹೀಗಾಗಿ ಸದ್ಯಕ್ಕೆ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಂಡಿದ್ರು ಕೂಡ 4 ವಿದ್ಯಾರ್ಥಿಗಳಿಗೆ ಶನಿವಾರವನ್ನು ತೆಗೆಸಿ ಪರೀಕ್ಷೆ ಬರೆಸಲಾಗಿದೆ. ಜೊತೆಗೆ ಒಬ್ಬ ವಿದ್ಯಾರ್ಥಿನಿಗೆ ಹಿಜಾಬ್ಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಪರೀಕ್ಷೆಯನ್ನೇ ಬರೆದಿಲ್ಲ ಆ ವಿದ್ಯಾರ್ಥಿನಿ. ಹೀಗಾಗಿ ಇಂತಹ ಘಟನೆಗಳನ್ನ ಇಟ್ಟುಕೊಂಡಿರುವಂತಹ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಮತ್ತೊಂದು ಮರುಪರೀಕ್ಷೆಗೂ ಕೂಡ ಅವರಿಗೆ ಅವಕಾಶ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಮಧುಶ್ರೀ, ಓಕೆ, ಥ್ಯಾಂಕ್ ಯು. ಡಿಸಿಷನ್ ಅವ್ರಿಗೆ ಬರ್ದಿಲ್ಲ. ಈಗ ನಾವು ನೋಡಿ, ಈಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಎಲ್ಲ ಮಕ್ಕಳು ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಏನು ಡ್ರೆಸ್ ಕೋಡ್ ಇದೆ, ಇನ್ನೊಂದಿದೆ, ಅದನ್ನೇ ನಾವು ಅಳವಡಿಸಿರುವಂಥದ್ದು. ಎಲ್ಲರಿಗೂ ಹೇಳಿದ್ದೀವಿ 2 ಗಂಟೆ ಮುಂಚಿತವಾಗಿ ಬರಬೇಕು. ನಿಮ್ಮ ಧರ್ಮ ಮತ್ತು ನಿಮ್ಮ ಒಂದು ಭಾವನೆಗಳಿಗೆ ಅಥವಾ ಇನ್ನೊಂದಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಏನಾದರೂ ವಸ್ತ್ರ ಮತ್ತೊಂದಿದ್ರೆ ಅದನ್ನು ನೀವು 2 ಗಂಟೆ ಮುಂಚಿತ ಬಂದು ಅದನ್ನು ತಪಾಸಣೆ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತಿದೆ. ಬಂದಿದ್ದಾರೆ ಈಗ ಅವರು, ಆ ಹುಡುಗಿ 2 ಗಂಟೆಗೆ ಮುಂಚೆನೇ ಬಂದಿದ್ದಾರೆ. ಅಲ್ಲಿ ಏನಾಗಿದೆ, 2 ಸೆಂಟ್ರ್ ಇದೆ ಅಲ್ಲಿ ಗೊಂದಲ ಆಗಿದೆ. ಒಂದು ಕಡೆ ತಪಾಸಣೆ ಆಗಿದೆ, ಇನ್ನೊಂದು ಕಡೆ ಹೋದಾಗ ಅಲ್ಲಿ ಹೋಗಿ ಅಂತೇಳಿ ಮತ್ತೆ ಇಲ್ಲಿ ಆಗಲ್ಲ ಅಂತ ಹೇಳಿ ಆ ಥರ ತೊಂದರೆ ಆಗಿ ಅವರಿಗೆ